ಹೌದಪ್ಪ, ನಂಗೆ ಒಂದು ಹೇಳ್ಬಿಡ್ರಿ ಮಾಡಂದ್ರೆ ಕಂಟಿನ್ಯೂ ಮಾಡೋದು ಮಾಡ್ತೀನಿ, ಇಲ್ಲಂದಿಲ್ಲ. ಒರಿಜಿನಲ್ ಸಖತ್ ಟೇಸ್ಟ್ ಆಗಿರೋಂಥ ಮಸಾಲೆ ಕಾಲ್ ದೇವ್ರ ಕೈ ಮೇಗಂತ ಜೀವಂತ ದೇವರಿಗೆ. ಕ್ವಾಲಿಟಿ ಮಾತ್ರ ಆಸಮ್ ಅದಾವ ರೀ, ಅದ್ರಾಗೇನೋ ಮಸ್ತ್ ಅದಾವ. ಊಟಾಗಂತೂ ಇಷ್ಟು ರಿಚ್ ಲುಕ್ ಕೊಡುತ್ತೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇಷ್ಟೊತ್ತು ಇಬ್ಬರು ಮನೆಯೊಳಗೆ ಅಡುಗೆ ಭಟ್ರಾಗಿದ್ರು. ಇಬ್ಬರು ತನು ಮನೆ ಇಬ್ಬರು ಭಟ್ರು, ಅಡುಗೆ ಭಟ್ರು, ಅಡುಗೆ ಮಾಡೋದಕ್ಕೆ ಭಟ್ರು, ಬಟರ್ ಅಲ್ಲ ಭಟ್ರು. ಬರೀ ಇವತ್ತಿನ ಲಾಗ್ನ ಏನೆಲ್ಲ ಇದೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡ್ರಿ. ಸ್ಪೆಷಲ್ ಮಾಡ್ಬೇಕಂದ್ರೆ ನಾಷ್ಟಕ್ಕೆ ನೀನು ಅಕ್ಕಿ ನೆನೆಸಿಟ್ಟು ರಾತ್ರಿ ರುಬ್ಬಿಟ್ಟಿದ್ರಿ. ಎಲ್ಲ ಇದಕ್ಕೆಲ್ಲ ಹಾಕೋದೆಲ್ಲ ಹಾಕಿ ನೆನೆಸಿ, ಆದ್ರೆ ಬಟ್ ಮಾಡೋ ಕನ್ಸಿಸ್ಟೆನ್ಸಿ ಬಂದಿಲ್ಲ. ಅವರು ನಿನ್ನೆ ರುಬ್ಬುವಾಗ ಅದು ಯಾವ ಗಮನದಾಗ ರುಬ್ಬಿನ ಗೊತ್ತಿಲ್ಲ, ನೀರು ಜಾಸ್ತಿ ಹಾಕಿ ರುಬ್ಬಿಟ್ಟಿನಿ. ಐ ವಿಲ್ ಟ್ರೈ, ನೋಡೋಣ ಅಂತ. ಆದಷ್ಟು ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ. ಪಡ್ಡು ಬರುತ್ತಂತ ಅಂದ್ಕೊಂಡಿದ್ದು, ಬರ್ತೈತೆ ಪಡ್ಡು ಏನಿಲ್ಲ. ಬಟ್ ನೀರು ಜಾಸ್ತಿ ಇತ್ತು. ಸ್ವಲ್ಪ ಸೋಡಾ ಪುಡಿ, ಉಪ್ಪು, ಒಂಚೂರು ಸಕ್ಕರೆ ಹಾಕಿದ್ದೀನಿ. ಈಗ ಏನಾಯ್ತಂದ್ರೆ ಇವ್ರು ಯಾಕೆ ಭಟ್ರಾಗಿತ್ತಂದ್ರೆ ಇಬ್ಬರು ವಾದಿ ಬೀದಿ ನಾನು ಮಾಡ್ತೀನಿ ಚಟ್ನಿ ಅಂತೇಳಿ ಕುತ್ಕೊಂಡು ಇಬ್ಬರು ಸೇರಿ ಚಟ್ನಿ ಮಾಡ್ಯಾರ. ಇದನ್ನ ಸೂಪರಾಗಿ, ನಿಜ ನಿಕ್ಲಪ್ಪಿ ಗಿಡ ಕಾಲೆಲ್ಲಂಗ ಇಬ್ಬರು ಸೇರಿ ಒಂದೊಂದು ದಿನಸಿ ಹಾಕಿದ್ರು. ಏನೇನು ಹಾಕಿರಿ ಹೇಳ್ರಪ್ಪ ಇದಕ್ಕೆ? ಹುಣಸೆ ಹಣ್ಣು, ಸ್ವಲ್ಪ ಶೇಂಗಾ, ಆಮೇಲೆ ಸ್ವಲ್ಪ ಪುಟಾಣಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತೆ ಬೆಳ್ಳುಳ್ಳಿ ಅಷ್ಟು ಹಾಕಿ ನೀರು ಹಾಕಿ ಚಟ್ನಿ ರುಬ್ಬಿ ಇದಿಷ್ಟು ದಿನಸಿ ಹಾಕೊಟ್ರು. ಅವ್ರ ನನಗೆ ರುಬ್ಬಿಟ್ಟಿದ್ರಿ. ಅದು ಚಟ್ನಿ ಹೊಡ್ಯಾರ ಇಬ್ರು ಕೂತ್ಕೊಂಡಿರುತ್ತೆ. ಮಸ್ತ್ ಐತಿ ಚಟ್ನಿ ಮಾತ್ರ, ಟೇಸ್ಟು. ಬರೀ ಪಡ್ಡು ಚಟ್ನಿ ಹಾಗೆ ಸ್ವಲ್ಪ ಈ ಕಡೆಗೆ ಒಂದು ಸೈಡ್ ಕರಿ ಚಾ ಇಟ್ಕೊತೀನಿ ರೀ. ನಮ್ಮ ಮನೆಗೆ ಇಲ್ಲಿ 2 ಕ್ಯಾಂಡಲ್ಸ್ ಕಾಣ್ತಾವೆ ನಿಮ್ಗೆ. ಇಲ್ಲಿ ಮೇಲೆ 2 ಕ್ಯಾಂಡಲ್ಸ್ ಯಾವಾಗಲೂ ಇರ್ತವೆ. ಅವು ಯಾಕೆ 2 ಕ್ಯಾಂಡಲ್ಸ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವಿ ಅಂದ್ರೆ, ನಮ್ಮ ಬಂಗಾರ ಐತಲ್ರಿ, ಮನು ಬಂಗಾರ ದೀಪ ಹಚ್ಚಿರ್ತೈತಲ್ಲ, ಕಡ್ಡಿ ಕೆರೆಕ ಒಂದೊಂದ್ಸರಿ ಹೆದರ್ತಿದ್ದ. ಈ ಕಲ್ತಾನೆ ರೀ. ಆವಾಗ ಇಲ್ಲಿ ಸ್ಟವ್ ಹಚ್ಕೊಡ್ತಿದ್ದೆ, ಈ ಕ್ಯಾಂಡಲಿಂದ ತೊಗೊಂಡು ದೀಪ ಹಚ್ತಿದ್ದೆ. ಈಗ ಪರವಾಗಿಲ್ಲ, ಈಗ ಒಂದು ವಾರ ಆಯ್ತು. ಹಾಂ, ಹೆಂಗೆ ಕಲ್ಕೊಂಡು? ಹಾಂ ಸರ್ಸುರ್ ಬರ್ತಿ. ಈಗ ಹಂಚಿಕೆ ಆಗತೈತೆ ಈ ಕಡೆಗೆ. ನಾವು ಇಲ್ಲೊಂದು ಸ್ವಲ್ಪ ಕರಿ ಚಾ ಇಟ್ಕೊಂಡಾಗತ್ತೀವಿ. ಬಾರಪ್ಪ ಬಿಟ್ರೆ ಎಲ್ಲ ನಾನು ಕುಂದಿಸಿ ಮಾಡ್ತೀರಿ. ಈಗ ಬೇಡ, ಇನ್ನೊಂಚೂರು ದೊಡ್ಡವರಾಗ್ರಿ, ಸ್ವಲ್ಪ ಬಿಸಿ ಅದ್ರ ಬಗ್ಗೆ ಎಲ್ಲ ಇದಾಗಲಿ, ಅವಾಗ ಬಿಡ್ತೀನಿ ನಾನು. ನೀವೇ ಮಾಡ್ಕೊಡತ್ತೀರಿ. ನನಗಂತೂ ಎಲ್ಲೋದ್ರೆ ಯಾರು ಬಿಡ್ಸಾರಿಲ್ರಿ ಅಡುಗೆ ಮಾಡೋದನ್ನ, ನನ್ನ ಮಕ್ಕಳಾರ ಬಿಡಿಸ್ತಾರೆ. ಅದಕ್ಕೆ ಬೇಗ ಕಲಿಸ್ಬಿಡ್ತೀವಿ ನಾವು. ಯಜಮಾನ್ರ ಅವರು ಮಾಡಲಿಲ್ಲ. ಇದಕ್ಕೊಂಚೂರು ಬೆಲ್ಲ ಹಾಕೋಣ. ಸಕ್ಕರೆ ಹಾಕ್ಲ, ಬೆಲ್ಲ ಹಾಕ್ಲ? ಬೆಲ್ಲ ಬೇಡ, ಸ್ವಲ್ಪ ಸಕ್ಕರೆ ಹಾಕೊಂಬಿಡ. ಎಣ್ಣೆ ಹಾಕ್ಕೊಂಡಾಗೈತ್ರಿ ಅಷ್ಟು. ಆರಾಮ್ ಬರ್ತೈತೆ ಪಡ್ಡಿ ಕರೆಕ್ಟಾಗಿ. ಆದ್ರೆ ಪ್ರತಿ ಸರಿ ಹಾಕೋಕ್ಕಿಂತ ಕಡಿಮೆ ಹಾಕಿದ್ರೆ ಅಕ್ಕಿನ, ಉದ್ದಿನ ಬೇಳೆ ಕಡಿಮೆ ಅಂತಿದ್ದಾವೆ. ಹಂಗಾಗಿ ಅದ್ರ ತಕ್ಕನಾಗಿ ಅರ್ಥ ಹಾಕ್ಕೊಂಡು ಯಾಕಲೈ ಬೇಲ್. ಈಗ ನೋಡ್ರಿ ಒಂದು ಸೈಡ್ ಬೆಂದವು ಇವು. ಸಖತ್ತಾಗ್ಯಾವ್ರಿ. ಎಟ್ಟಿಟಕ್ಕಿನ ಡುಮ್ಮ ಡಮ್ಮ ಬಂದ, ಡುಮ್ಮ ಡಮ್ಮ ಬೇಡಪ್ಪ, ಅದು ಸುಡುತ್ತೆ ಈಗ. ಓ ಲೇಟಾ? ಕುಂತ್ರಿ, ನೀನು ಎಲ್ಲ ತಗೋತೀನಿ. ಇನ್ನೂ ಒಂದು ಸೈಡ್ ಬೇಯ್ಬೇಕು ತಡಿ.
ಅಕ್ಕಿ ಪುಟ್ಟು ಮಾಡಕ್ಕೆ ಗನ್ನ ಖುಷಿ ರೀ, ಏನೋ ಗೊತ್ತಿಲ್ಲ, ಭಾಳ ಪರ್ಫೆಕ್ಟ್ ಅಂತ ಚಂದ ಬರ್ತಾವೆ. ಓ ಕೊಟ್ಟು ಅಲ್ಲೇ ಕೊಟ್ಟೆಯಪ್ಪ, ಇನ್ನು ಇನ್ನೊಂದು ಸ್ವಲ್ಪ ಐತಿ. ಅವರು ಸ್ಕೂಲ್ಗೆ ಡೈಲಿ ಸ್ಕೂಲ್ ಟೈಮ್ನಾಗ ಏನಾಗತ್ತಂದ್ರೆ 8:00 ಏನತ್ಲೆ ನಾಷ್ಟ ಕೊಟ್ಬಿಡ್ತಿಲ್ಲ ಅವ್ರಿಗೆ, 9 ಬ್ಯಾನ್ ಬರ್ತಾವ ಅಂತೇಳಿ ಅಷ್ಟರಲ್ಲಿ ಲೇಟ್ ಆಗುತ್ತಲ್ಲ ಅವ್ನಿಗೆ ಹಸಿವು ಆಗ್ಬಿಟ್ಟೈತೆ. ದಿನ ಆಗಲ್ಲ, ಹಸಿವಾಗಿ ಕಿರಿಕಿರಿ ಮಾಡಾಕ. ಈಗ ನೋಡ್ರಿ ನಾ ಚಹಾ ಸೋಸ್ಕೊಂಡೇನಿ, ಕುಡಿಬೇಕು. ಕರಿ ಚಹಾ ಪಡ್ ನೋಡ್ರಿ, ಏನು ಸಖತ್ತಾಗಿ ಬಂದವು 2 ಸೈಡ್. ಬೇಬಿ ತೆಗಿ ಅಂತೈತೆ, ಆಮೇಲೆ ತೋರಿಸ್ತೀನಿ. ಪಡ್ಡಿನ ಕಲರ್ ಈ ರೀತಿ ಬರಬೇಕು, ಚೇಂಜ್ ಆಗ್ಬೇಕು, 2 ಸೈಡನ್ನು ಪರ್ಫೆಕ್ಟಾಗಿ ನೋಡ್ತಿರ್ಬೇಕು, ಹಿಂಗೆ ಬಂದಿರ್ಬೇಕು. ಗೋಲ್ಡನ್ ಕಲರ್ ಬರ್ಬೇಕು 2 ಸೈಡ್ ಪಡ್ಡು, ಅಂದ್ರೆ ಸಖತ್ ಬಂದಿರ್ತಾವೆ ಒಳಗಡೆ, ಪರ್ಫೆಕ್ಟ್ ಪಡ್ಡು ಅನಿಸುತ್ತೆ. ಹಾಂ ಸರಿ. ಫ್ರೆಶ್ ನೀರು ಗೊಜ್ಜಿಟ್ಟಿ ಫ್ರೆಶ್ ಒಂದು ಬಾಳೆಹಣ್ಣು ಅಜ್ಜಿಟ್ಟಿ. ಫ್ರೆಶ್ ಐತಿಲ್ವನು ಒಂದು ಬಾಳೆಹಣ್ಣು ಪಡ್ಡು. ಈಗ ನೋಡ್ರಿ ಎಷ್ಟು ದಪ್ಪ ದೊಡ್ಡ ಸೈಜ್ ಹಾಕೀನಿ, ಹೆಂಗೆ ಉಪ್ಪಿ ಬಂದಾಗೆಲ್ಲ ಅಷ್ಟು ಮಿಡ್ಲಿ ತಗೊಂಬಿಡೋಣ, ಟರ್ನ್ ಮಾಡ್ಬಿಡೋಣ. ಸರಿ, ಒಂದು ಅಂಚ 12 ಪಡ್ಡು. ಹೋಟೆಲ್ನಾಗ 8 ಪಡ್ಡು ಕೊಡ್ತಾರೆ, 30-40 ರೂಪಾಯಿ ಕೊಡ್ತಾರೆ. ಹೋಟೆಲ್ನಾಗ ಅಲ್ಲ, ಎಲ್ಲಾರು ಹೊರಗೆ ಸ್ನ್ಯಾಕ್ಸ್ ಕಡೆ ಟಿಫನ್ ಸೆಂಟ್ರಾಗ ಮನೆಯೊಳಗೆ ಮಾಡ್ಕೊಂಡ್ರೆ ಹೊಟ್ಟೆ ತುಂಬ 2 ಹೊತ್ತು ತಿಂತೀವಿ ಅಷ್ಟೇ ಅಲ್ಲ. ಮತ್ತೆ ನೋಡ್ರಿ ಇನ್ನೊಂದು ಸೈಡ್ ಬೇಯಿಸಿ. ಇದು ನೋಡಿ 2ನೇ ಹಂಚು. ಹಾಂ ಓಪ. ಹ್ಞೂ ಅಲ್ಲಿ ಈ ಹುಡುಗ ಜೇಸಿ ಮಾಡಿನ ರೀ. ಹಾಂ ರೀ, ದೊಡ್ಡ ಮಗ ರೀ. ಈಗ ಸಣ್ಣ ಮಗನ ನೋಡ್ಬರ್ರಿ ಏನು ಮಾಡಾಕ್ತಾನೆ ಅಂತ ತೋರಿಸ್ತೀನಿ. ಇಲ್ಲಿ ಸಣ್ಣ ಮಗ ನಾಷ್ಟ ಮಾಡಾಕತ್ತೈತೆ ರೀ, ಬಂಗಾರಿ. ಹಾಂ, ತಿನ್ನಿಸ್ತಾನೆ ನೋಡ್ರಿ ನಿಮಗೆ ಪಡ್ಡು ಚಟ್ನಿ. ತಿನ್ನು. ಹಂಗಾಗಿ ಮಮ್ಮಿ ನಂಗೆ ಖುಷಿ ಮಾಡು ಅಂತೀನಿ ನಾ ಬಂದಮೇಲೆ ಅಂತಂದ. ಹಾಗಾಗಿ ಆರಿಸಿದ್ರೆ ಒಂದು 3 ಹಂಚು ಮಾಡಿ ಆರಿಸಿ, ನೀನು ಇಷ್ಟ ಐತಿ ಅವ್ನಿಗೆ ಹಾಕ್ಕೊಡ್ತೀನಿ. ನಾನು ಆಮೇಲೆ ಪೂಜೆ ಮಾಡ್ತೀನಿ ರೀ ಅವ್ನ ಕೈಗೆ ದೀಪ ಹಚ್ಚಿ. ಇಲ್ಲಾಂದ್ರೆ ಮಕ್ಕಳು ಇದ್ರ ಕಡೆ ಬರೋಕ್ಕವಲ್ಲ ಅಂತಾರೆ, ಅವ್ರು ಈಗಿಂದನೇ ಚಾಲು ಮಾಡ್ಬೇಕು. ಕಂದ ಕಡಿ ಪಟ್ಟಿಗೆ ಅಲ್ಲಿ ಇಡಬಾರ್ದು, ಡ್ರಾದಾಗ ಹಾಕಂತ ತೆಗೆದು. ಕಂದ ತಿಳ್ಕಾಚು. ಯಾಕೆ ಹೆದ್ರಿಗೆ ಬರ್ತದ ನಿಂಗೆ ಅಲ್ಲಿ ಕುಂದ್ರಾಕ? ನಡಿ. ಸೌಂಡ್ ಆತೈತೆ ನಡಿ. ಇಲ್ಲಿ ನೋಡ್ರಿ ಬಾಂಡೆ ಸ್ಟ್ಯಾಂಡ್ ಎಲ್ಲ ಖಾಲಿ ಐತೆ, ಎಲ್ಲ ತಿಕ್ಕೊಂಬಂದು ಇಲ್ಲೇ ಇಟ್ಟೀನಿ. ನೀರು ಎಳ್ಯಾಕ ಹಾಕ್ಬೇಕು ಇವನ್ನ. ಇವ್ರಿಗೇನು ಚಹಾ ತೊಗೊಂಬಂದಾರ, ನಾನು ಬೇರೆ ಇಲ್ಲಿ ಡಿಕಾಕ್ಷನ್ ಮಾಡ್ಕೊಂಡು ಕುಡ್ದೀನಿ. ಡಿಕಾಕ್ಷನ್ ಅಂತೀನಿ, ಕರಿ ಚಹಾ ಮಾಡ್ಕೊಂಡು ಕುಡ್ದೀನಿ ರೀ. ಈಗ ನಾವೇನು ಮಾಡ್ತೀವಿ ಅಂದರೆ, ಈಗ ಇದಕ್ಕೆ ಇದು ಬೆಲ್ಲದ ಚಹಾ, ಇದು ಸಕ್ಕರೆ ಚಹಾ ಇವ್ರು ತಂದಿದ್ದು. ಇದನ್ನು ಇದಕ್ಕೆ ಹಾಕಿ ಬಿಸಿ ಮಾಡಿಕೊಡಿ ನೋಡ್ರಿ. 10:30 ಆಗೈತಿ.
ಇವರು ನಾಷ್ಟಕ್ಕೆ ಬಂದಾರ ಫ್ಲಿಪ್ಕಾರ್ಟಿಂದ ಡ್ರೆಸ್ ಆರ್ಡ್ರ್ ಮಾಡ್ಕೊಂಡಾರ, ಹಾಕ್ಕೊಂಡು ನೋಡಾಕತ್ಯಾರ. ನಿಲ್ರಿ, ಏನು ಕಲರ್ ಇದು? ನನ್ನ ಫೇವ್ರೆಟ್ ಕಲರ್ ಇದು. ನನಗೂ ಈ ಕಲರ್ ಭಾಳ ಸೂಟ್ ಆಕೈತಿ, ನಿಂಗೂ ಸೂಟ್ ಆಕೈತಿ ನೋಡ್ರಿ, ಚಂದಾಗೈತಿ. ಲೆಂತ್ ಬಂದಿಲ್ಲ, ಶಾರ್ಟ್ ಆಗತ್ತದ. ಇನ್ನೊಂದು 2 ಸಲ ಓಡತ್ಲೆ. ನಿಲ್ರಿ, ಸ್ವಲ್ಪ ಪೂರ್ತಿ ಕವರ್ ಆಗೋಲ್ದು ಕ್ಯಾಮ್ರಾದಾಗ. ಹಾಂ, ಸ್ವಲ್ಪ ಹಿಂಗೆ ಕೆಳಗೆ ಎಳ್ಕೊರಿ ಅದನ್ನ. ಟಿ ಶರ್ಟ್ ಇನ್ನೂ ಚೂರು ಉದ್ದಬೇಕಿತ್ತು. ಹೌದು, ಚಂದಾಗೈತಿ. ಮೂಕರಾಗ್ಬಿಟ್ಟಾರ ಅವ್ರು, ಮಾತಾಡಲ್ಲ. ಎಷ್ಟು ರೀ? 300? 2,200. ಬಟ್ಟೆ ಹಾಂ ಕೊಡ್ಬೋದು. 2,200 ದಪ್ಪ ಇಲ್ಲ, ನಡೀತಾ. ಇದು ಅಂಗಡಿಯಂದಿದು ಸೂಪರ್ ಬಟ್ಟೆ, ಅದು ನಾನು ಕೊಡಿಸಿದ್ದದು. ನಾನೇ ಆ ಡ್ರೆಸ್ ಹಾಕಿದ್ದೆ ನಿಮ್ಗೆ, ಮತ್ತೆ ಯಾಕೆ ತೊಗೊಂಡ್ರಿ? ನನಗೆ ಹಾಕಿದ್ದು ಮರೆ. ಹ್ಞೂ ಮದುವೆ ಆಗಿ 8 ವರ್ಷ ಆದರೂ ಹ್ಞೂ ರೀ. ತೊಗೊಂಡಿಲ್ಲ ಇಲ್ರಿ, 8 ವರ್ಷದಿಂದ ಒಂದು ಅಂಗಿ ಹಾಕ್ಕೊಂಡದಾರ ಅವ್ರೀಗ. ನಾನು ಬಾತ್ರೂಮ್ ಬಂದೆ, ನಿಮ್ಮ ಜೊತೆ ಚಂದ ಐತಿ ಕಲರ್. ನಂಗೆ ಫೇವ್ರೆಟ್ ಕಲರ್ ಇದು. ಈ ಥರ ಇದು ಒಂದು ಫುಲ್ ಗ್ರೇ ಬರುತ್ತಲ್ಲ, ಅದು ಬ್ರೌನ್, ಒಟ್ಟು ಲೈಟ್ ಕಲರ್ಸ್ ಎಲ್ಲ ನನ್ನ ಫೇವ್ರೆಟ್. ಅವನು ಡ್ರೆಸ್ಸಿಗೆ ಪೀಸ್ ಕೊಟ್ಟಿಲ್ಲ ಅಂತ ವಾಪಸ್ ಕರ್ಕೊಂಬಂದ. ನಡಿ, ಕೊಟ್ಟು ಬರೋಣಪ್ಪ. ಅವ್ನು ಸ್ಕೂಲು ಕೆಲಸ ಅಂದ್ರೆ ಅಣ್ಣ ತಮ್ಮಗೆ. ರೆಡಿ, ಮುಂದಡಿ ಆಫೀಸ್ರಿ ಮುಂದೆ. ಖುಷಿ ಆಯ್ತಾ? ಇವಂದು ಫೀಸ್ ಎಲ್ಲರೂ ಕೊಟ್ಟಾರಂತ್ರಿ. ಆ್ಯನ್ಯುವಲ್ ಡೇ ಫಂಕ್ಷನ್ ಮಾಡತ್ತಾರ ಗ್ರ್ಯಾಂಡಾಗಿ. ಅದಕ್ಕೆ ಇವಂದು ಕೊಟ್ಟಿರಲಿಲ್ಲ ರೀ, ಸ್ವಲ್ಪ ಡಿಲೇ ಆಗಿತ್ತು. ನಾ ಸಲೂನ್ಯಾಗ ಕುಂತೀನಿ, ಮನೆಗೆ ಹೋಗಿಲ್ಲ ನೋಡ್ರಿ, ಎಲ್ಲರೂ ಕೊಟ್ಟಾರ ಅಂಥೇಳಿ. ಒಂದು ಖುಷಿ ಆಯ್ತಾ ಮಗನ? ಅವನ ಹೆಸರು, ನನ್ನ ಫ್ರೆಂಡ್ ಹೆಸರು ಹಾಂ, ಗಗನ್. ಸ್ನೇಹಿತರೆ ನೋಡ್ರಿ, ಯಜಮಾನ್ರು ಇವನ್ನ ಸೊಪ್ಪು ಅದನ್ನ ತಂದು ಕೊಟ್ರು. ಫ್ರೆಶ್ ಐತಿ ಪಾಲಕ್ ಸೊಪ್ಪು, 2 ತೊಗೊಂಬಂದಾರ. ಇದನ್ನು ಪಾಲಕ್ ಬೇಳೆ ಸಾರು ಪಾಲಕ್ ಸೊಪ್ಪಿಟ್ಟು ಮಾಡ್ತೀನಿ. ಇಲ್ಲ ಪಾಲಕ್ ರೈಸ್ ಮಾಡೋ ಭಾಳ ದಿನ ಅಂತಂತ ಹೇಳಿದ್ರೆ, ಹಂಗಾಗಿ ಇದನ್ನ ಪಾಲಕ್ ರೈಸ್ ಮಾಡೋದು ಈಗ ರಾತ್ರಿ ಊಟಕ್ಕೆ ಇದನ್ನ ಮಾಡಿರ್ತೀನಿ ರೀ. ಏನಂದ್ರೆ ಈಗ ಎಷ್ಟು ಒಂದು ಭಾಳ ದಿನನ ಆಯಿತು. ಕಳಿಸ್ಕೊಟ್ಟು ಒಂದು ಪಾರ್ಸಲ್ ಕಳಿಸ್ಕೊಟ್ಟಾರ ನನಗೆ ನಮ್ಮ ವಿವರ್ ಇವರು, ನಮ್ಮ ಸಬ್ಸ್ಕ್ರೈಬರ್ ಹೌದು, ನಮ್ಮ ವಿವರ್ ಹೌದು. ಇದು ನಾನು ಯೂಸ್ ಕೂಡ ಮಾಡೀನಿ, ನೋಡ್ತಿರ್ಬೋದು. ಒಂದಿಷ್ಟು ಯೂಸ್ ಮಾಡೀನಿ. ಖಾರ ಪುಡಿ, ಮಸಾಲೆ ಖಾರ ಭಾರಿ ಮಸ್ತ್ ಐತ್ರಿ. ಬೇಕಾದ್ರೆ ನಾನು ಇದ್ರದ್ದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಮನೆಯೊಳಗೆ ಮಾಡಿರೋ ಅಂಥ ಏನದು ಒರಿಜಿನಲ್ ಸಖತ್ ಟೇಸ್ಟ್ ಆಗಿರೋಂಥ ಮಸಾಲೆ ಖಾರ ಏನಾದರೂ ಬೇಕಂದ್ರೆ ನೀವು ಇವ್ರ ಕಡೆ ತೊಗೋಬೋದು. ಇವರು ಆನ್ಲೈನ್ ಕೂಡ ಕಳಿಸ್ಕೊಡ್ತಾರೆ. ಸೂಪರಾಗಿ ಐತಿ ಟೇಸ್ಟ್. ನಾನು ಯೂಸ್ ಮಾಡೀನಿ ಅಡುಗೆಗೆ ಮತ್ತು ವೈಟ್ ರೈಸ್ ಒಳಗೆ ಚೆನ್ನಾಗೈತಿ. ಏನಾದರೂ ಕಾಂಟ್ಯಾಕ್ಟ್ ಮಾಡೋದು ಬೇಕಂದ್ರೆ. ಹಾಗೆ ಏನಾದರೂ ಈ ಥರ ನನ್ನಿಂದ ಏನಾದರೂ ಈ ಥರ ಹೆಲ್ಪ್ ಆಗಬೇಕು, ಏನೋ ಒಂದು ಮಾಡಿಕೊಡ್ರಿ, ನಮಗೂ ಸ್ವಲ್ಪ ಬೇರೆ ಏನೋ ಒಂದು ಮಾಡ್ತಿರ್ತೀವಿ ಮನೆಯೊಳಗೆ, ಸಣ್ಣ ಪುಟ್ಟದಾಗ ಏನೋ ಚಾಲೂ ಮಾಡಾಕತ್ತೀವಿ ಅಂತ ಅವರಾಯಿತು, ಅಥವಾ ಬೇರೆ ಏನಾದರೂ ಈಗ ನಾವೆಲ್ಲ ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತೀವಲ್ಲ, ಇವು ಬಟ್ಟೆ ಅಂಗಡಿಯವರಾಯಿತು, ಇನ್ನೊಂದಾಯ್ತು, ಏನೋ ಆಯಿತು. ಬಟ್ ಏನಾದರೂ ಈ ಥರ ಕೊಲಾಬ್ರೇಷನ್ ವಿಡಿಯೋ ಪ್ರಮೋಷನ್ ಏನಾದರೂ ಮಾಡಿಕೊಡ್ರಿ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಈಗ ನಾನು ನಂಬರ್ ಕೊಟ್ಟಿನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನನ್ನ ಕೈಲಿ ಆದಷ್ಟು ಒಂದು ರೀಸ್ನೇಬಲ್ ಪ್ರೈಸ್ ಒಳಗೆ ನಾನು ನಿಮ್ಗೆ ನನ್ನ ಕೈಲಾದಷ್ಟು ಹೆಲ್ಪ್ನ ಮಾಡ್ತೀನಿ. ಏನಪ್ಪ ಅಂದ್ರೆ ಕಾಲ್ ಬರತ್ತೈತಿ. ಅವರು ಕಳಿಸ್ಕೊಟ್ಟೆ ಒಂದು ಹತ್ತತ್ರ ಒಂದು 4-5 ದಿನದ ಮೇಲೆ ಆತ್ರಿ ಅದು ನಮ್ಗೆ ರಿಸೀವ್ ಆಗಿ. ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ನೀವು ನೋಡಿದ್ರಲ್ಲ, ಒಂದು 4-5 ದಿನದಿಂದ ಗ್ಯಾಪ್ ಮಾಡಿದ್ದೆ, ವಿಡಿಯೋ ಹಾಕಿದ್ದಿಲ್ಲ. ಹಾಗಾಗಿ ಇವತ್ತು ಹಾಕ್ಬೇಕಾಯ್ತು, ಹೇಳ್ಬೇಕಾಯ್ತು. ಏನಂದ್ರೆ ಕೇಳಾಗ್ತಿದ್ರು ಹಾಕಿಲ್ಲ ಇಲ್ಲರಿ ಅಂತೇಳಿ. ನಿಮ್ಗೇನಾದರೂ ಈ ಥರ ಹೇಳಬೇಕು, ಮಾಡಿಸ್ಬೇಕು, ನಮ್ಮ ಕಡೆಯಿಂದ ಏನಾದರೂ ಒಂದು ವಿಡಿಯೋ ಮಾಡಿಸ್ಕೋಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ನ ಹೇಳ್ತೀನಿ. ಇನ್ನೊಂದು ಏನಂದ್ರೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ರೀ. ಏನಪ್ಪ ಅಂದರೆ ಇವತ್ತು ಎಷ್ಟೋ ಒಂದು ವಾರದ ನಂತರ, ಹೆಚ್ಚು ಕಡಿಮೆ ಒಂದು ವಾರದ ನಂತರ ನಮ್ಮ ಯಜಮಾನ್ರು ಲಾಗ್ನ ಬರತ್ತಾರ. ಅದಕ್ಕೂ ಮುಂಚೆ ಲಾಗ್ನ ಬರಕತ್ಯಾರ ಅನ್ನೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಮುಂದೆ ಕೇಳ್ಕೊಂಡ್ಬಿಡ್ತೀನಿ ಇದೊಂದು ಸರಿ. ಏನಪ್ಪ ಅಂದ್ರೆ ರೀ ಬರಲಿ, ನನಗೆ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಜಗಳ ಮಾಡಂಗಿಲ್ಲ. ಕರೆಕ್ಟ್ ಮಾಡಂದ್ರೆ ಮಾಡ್ತೀನಿ, ಬೇಡಂದ್ರೆ ಈಗೂ ಬಿಡ್ತೀನಿ ನಾನೇನು. ಯಾಕಂದ್ರೆ ಅವರು ಇರ್ತಾರೆ ಇವತ್ತು ಸಾಕ್ಷಿ. ನೀನು ನಾನು ಬಿಡ್ತೀನಿ
ಯೂಟ್ಯೂಬ್ ಬಿಡಂಗಿಲ್ಲ ಅಂತ ಹೇಳ್ಲಿಕ್ಕೆ ಮೊನ್ನೆ ಅದಕ್ಕೆ ಜೋರಾಗ ಹಗ್ಗ ತೊಗೊಂಡು ಹೊಡೆದೇನ್ರಿ ಅಂತ ಮತ್ತು ಹಂಗೆ ಕರೆ ನನ್ನ ಮೇಲೆ ಕೇಸ್ ಹಾಕಿ ಹೊಡ್ಬೋದು ಹೌದಿಲ್ರಿ. ಹೌದಪ್ಪ ನಂಗೆ ಒಂದು ಹೇಳ್ಬಿಡ್ರಿ ಮಾಡಂದ್ರೆ ಕಂಟಿನ್ಯೂ ಮಾಡೋದು ಮಾಡ್ತೀನಿ ಅಂದಿಲ್ಲ. ನಿಮ್ಗೆ ಏನಾರ ಡ್ರಾಮಾ ಅದು ಇದು ಅನ್ಸ್ಬೋದು, ಇಲ್ಲ ಇದೆಲ್ಲ ಯಾಕಂದ್ರೆ ಬಿಟ್ಟಿನಿ 5 ದಿನ ಬಿಟ್ಟಿನಿ ಅಲ್ಲೇ ಗೊತ್ತಾಗಿರ್ತೈತಿ. ಯಾಕೆ ಒಂದಿನ ಬಿಡದೆ ಇರೋಣ ನಾನು ಬ್ಲಾಗ್ ತವ್ರನಾಗಿದ್ದಾಗ ನಾನು ಎಡಿಟ್ ಮಾಡಿ ಹಾಕೀನಿ. ಹಂಗೆ ಮಾತಿ ಮಾತು ಬಂತ ಹಂಗೆ ಒಬ್ರು ಅಂದ್ರಿ ನಮಗೆ ಸ್ವಲ್ಪ ಹಂಗೆ ಹಿಂಗೆ ಅಂಥೇಳಿ ಹಂಗೆ ಮಾಡಬಾರ್ದಾಗಿತ್ತು. ಮೊನ್ನೇದಾಗಿ ಇನ್ನೊಬ್ಬ ಅವ್ರು ಒಬ್ರು ಕಮೆಂಟ್ ಹಾಕ್ಯಾರ ನಮಗೆ, ಅವ್ರು ನಿಮ್ಮ ಸಲುವಾಗಿ ನಿಮ್ಗೆ ಏನೋ ಒಂದು ಹೆಲ್ಪ್ ಅಲ್ಲಿ ಅಂತ ಮಾಡಾಕ್ತಾರೆ, ನೀವಾಗ ಇನ್ನೊಬ್ರು ಮಾತು ಕೇಳ್ಕೊಂಡು ಆ ಥರ ಎಲ್ಲ ಮಾಡ್ತೀರಿ ಅಂತ ನಿಮ್ಗೆ ಹೇಳ್ಯಾರ. ಹೌದು, ನೀವು ಕೇಳೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಾವು ಏನು ಮಾಡಕತ್ತೀವಿ ಅಂತ ನಮ್ಮಿಬ್ರಿಗೆ ಗೊತ್ತಿರ್ತೈತಿಲ್ಲ. ಮತ್ತೆ ಮೊನ್ನೆದವ್ರು ಏನಾದ್ರು ಅಂತ ಅವ್ರಿಗೆ ಹೆಂಗೆ ಜಾಸ್ತಿ ಅವ್ರ ಮಾತಿಗೆ ಹೆಂಗೆ ತಲೆ ಕೆಡ್ಸ್ಕೊಂಡಿನಿ. ಅದೇನೋ ಒಂದು ಪೌರಾಣಿಕ ಒಂದು ಗಾದ ಬಿದ್ದಿದ್ದು ನಾನು ಕಿವಿ ಮಾತಿಗೆ ಏನೋ ಭೀಮನ ಭೀಷ್ಮನ ಯಾರ ಕೆಟ್ರ ಅಂತ ಅಂತೇವೆ ಅಂತಾರೆ ನೋಡಿ. ಕಿವಿ ಮಾತು ಕೇಳಿ ನಮ್ಮವ್ ಹೇಳ್ತಿಲ್ಲ, ನಮ್ಮವ್ನ ಗಾದೆ ಮಾತು ಹಂಗೆ ನಮಗೂ ಹಂಗೆ ನನ್ನ ಟೈಮಿಂಗ್ ಇರ್ತದೆ ಮಾಡ್ಕೊಂಡು ಹೋಗಿ ನೋಡ್ರಿ. ನೀವೆಲ್ಲರೂ ಮುಂದೆ ಹೇಳ್ಯಾರ ಮಾಡಂತೇಳಿ, ಇದಕ್ಕೂ ಮೀರಿ ಇನ್ನೊಂದ್ಸರಿ ಯಾವಾಗ ಯೂಟ್ಯೂಬಿಗೆ ಏನೇ ಜಗಳ ಮಾಡ್ಬೇಕು. ಆಮೇಲೆ ಅದನ್ನ ಮಾಡೋದಿಲ್ಲ, ಹಂಗೆ ಸ್ವಲ್ಪ ಗಂಡನ ಕಾಳಜಿ ಮಾಡೋಕು. ಬಂದ್ಮೇಲೆ ಕಾಲು ಹೊತ್ಬೇಕು, ಬೆಳಗ್ಗೆ ಎದ್ದುವಾಗ ಕಾಲು ನಮಸ್ಕಾರ ಮಾಡಬೇಕು. ಮತ್ತೆ ಸ್ವಲ್ಪ ಎಲ್ಲಾನು ಪಾದ ತೊಳೆದು ನೀರು ಕುಡಿಯೋದು ಬೇಡ. ಕುಡಿದ್ರೆ ಇನ್ನೂ ಪಾವನ ಆಗುತ್ತೆ. ಗಂಡಗಿರ ದೇವ್ರು ಬೇರೆ ಇಲ್ಲ, ಕಾಲು ದೇವ್ರ ಕೈ ಮುಗಿಂತ ಜೀವಂತ ದೇವರಿಗೆ ಕೈ ಮುಗಿ ಹಿಂಗದ ನೋಡ್ರಿ ಅವ್ರು. ಅಂದ್ರೆ ಅವರ ಪದವಿ ಏನೋ ಈಗಿನ ಕಾಲದಾಗ 100% ಅದನ್ನ ಆ ಹಕ್ಕು ತಗೋಬೇಕು, ಪಡ್ಕೋಬೇಕು ನಾನು ಅಂತ ಇದು ಮಾಡ್ತಾರೆ ಇವರು. ಗಂಡ ಅಂದ್ರೆ ಹೆಂಗ, ಗಂಡ ಅಂದ್ರೆ ಹೆಂಗೇನು ಅವಾಗಿನ ಕಾಲದಾಗೆಲ್ಲ ಇದ್ವಲ್ರಿ, ಪತಿಯೇ ಪ್ರತ್ಯಕ್ಷ ದೇವರು, ಪತಿಯೇ ಪರಮಾತ್ಮ ಹಂಗಂತ ಹೇಳ್ಬಿಟ್ಟಾಡ್ರಿ. ಪತಿಗಳ ಕಷ್ಟ ಎಲ್ಲ ಕೆಲಸ ಮಾಡ್ಕೊಂತಾಳ, ಅಂಗಡಿಯಾಗ ದುಡ್ಡು ಬರ್ತೀನಿ ಏನಂದ್ರೆ ನಾನೇ ಕೆಲಸ ಮಾಡ್ತೀನಿ ಅಂತ ಅಂತಿರ್ತಾಡ್ರಿ. ಅದಕ್ಕೆ ಬೈದಿದ್ದೆ ಮೊನ್ನೆ, ಜಸ್ಟ್ ಒಂದು ಸ್ವಲ್ಪ ಬೈದಿದ್ನ ಅದನ್ನ ಭಾಳ ಮನ್ಸು ತೊಳಿತ್ರಿ ಹುಡುಗಿ. ಒಂದು ಇದ್ರೊಳಗೆ ಏನೋ ನಾ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಬರೀ ಅದ್ರಾಗ ಇರ್ತಿಲ್ಲ ಅಂತ ಸಹಜ ಇರೋದು. ಒಂದೇನೋ ಕೆಲಸ ಜಲ್ದಿ ಮಾಡೋ ಸಮಾನ ಅಂದಿದ್ನಿ, ಅದನ್ನ ಭಾಳ ಮನುಷ್ಯ ಹೊತ್ಕೊಂಡು ಹುಡುಗಿ 5 ದಿವಸ ಆಗಿಬಿಟ್ಟು ಸೊರಾಕಂದಿದ್ಲಿ ಊಟ ಬಿಟ್ಟು ಇನ್ನೊಂದು 4 ದಿವಸ ಆಗಿದ್ರೆ ಕೋಮಕ ಇಲ್ಲೇ ಏನಂತ್ರಿ. ಹಂಗೇನಿಲ್ಲಪ್ಪ, ಅದೇ ನಿನ್ನೆ ಮನೆ ಬಂದಿರೋದು. ಕೋಮಕ್ಕೆ ಹೋಗೋರು ಇರಲಿ, ಹ್ಯಾಪಿ ಜರ್ನಿ, ಆಲ್ ದ ಬೆಸ್ಟ್. ಏನು ಚಲೋ ಮತ್ತಿನಾಗ ಮಾಡಿ ಇನ್ನೇನು ಇನ್ನಾಮ ವಿಮಾನದಾಗ ಕರ್ಕೊಂಡು ಹೋಗಂಗೆ ಮಾಡವ. ನನ್ನ ಅಂಗಡಿ ಕೆಲಸ ಆಗುತ್ತೆ ಚಲೋ ಮಾಡಿ. ಓಕೆ, ಕವರ್ ಕೊಡು, ಪಾರ್ಸಲ್ ಒಯ್ತಿ ಅಂತಂದೆ ನಾನು. ಆಮೇಲೆ ಕಳ್ಸಂತ ಹೋಗ್ರಿ, ಸ್ವಲ್ಪ ಅದ್ರದ್ದು ಕೆಲಸ ಐತಿ ನನ್ನ ಸರ್ಬರ್ ರೀ. ಇದು ಸ್ಟಿಕ್ಕರ್ ಚೆನ್ನಾಗಿದ್ದಿಲ್ರಿ ನಂಗೆ, ಚೆನ್ನಾಗಿ ಅಂಟಿಯಾಗಿ ನೋಡಿ. ನಾ ಸಣ್ಣಕ್ಕಿದ್ದಾಗ ಹಚ್ತಿದ್ದೆ ಇಂತಿಂತ ದೊಡ್ಡ ಟಿಕ್ಕಳಿನ. ನಮ್ಮ ಮೌನ್ ತೊಗೊಂಡು ಹಚ್ಕೊತಿದ್ದೆ, ಮತ್ತೆ ಅವು ಇನ್ನೂ ಇಂಥವು ದೊಡ್ಡ ಟಿಕ್ಕಳಿ ಹಚ್ಚಕ್ಕೆ ಇಷ್ಟ ನಂಗೆ. ನಿಮ್ಮ ಮೌನ್ ಜಗದಿ ನೆನೆಸ್ತಿ ಬಿಡು ನೀವು ಆದ್ರೆ. ಹೌದು. ಈಗ ಮನೆದು ಬರೋ ಟೈಮ್ ಆಗೈತ್ರಿ. ಯಾಕಂದ್ರೆ ಈಗ ನಾನು ಮಧ್ಯಾಹ್ನ ಊಟ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಇಷ್ಟೊತ್ತು ಮಾತುಕತೆ ಎಲ್ಲ ನಡೆಸಿ ಡಿಸ್ಕಷನ್ ಮಾಡಿ ಒಂದು ಫೈನಲ್ ನಿರ್ಧಾರ ಮಾಡಿ ಆದಮೇಲೆ ನಾನು ಬ್ಲಾಗಿಗೆ ತೊಗೊಂಡಿದ್ದು ತಾಲಿಪಟ್ಟು ಮಾಡಿದ್ದೆ. ಊಟ ಮಾಡೀವಿ, ಇನ್ನೊಂದು ಸಲ ಮನೆಗೆ ತೆಗೆದಿಟ್ಟಿನಿ, ಬಂದು ಊಟ ಮಾಡಿಸ್ಬೇಕು. ಸ್ನೇಹಿತರೆ, ಇದು ನೋಡ್ರಿ ಹೊಸ ಕಲೆಕ್ಷನ್ ಜಾರ್ಜೆಟ್ ಸೀರೆ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇರೋಂಥ ಸಿಲ್ವರ್ ಜೆರಿ ಬಾರ್ಡ್ರ್ ಇರೋದು. ಇದು ಸಖತ್ ಮಸ್ತ್ ಐತಿ ಬಾರ್ಡರ್ ಮಾತ್ರ, ಪೂರ್ತಿ ಸಿಲ್ವರ್ ಜೆರಿ. ಇದು ಯಾವುದೇ ರೀತಿ ಪ್ರಿಂಟ್ ಅಲ್ಲ, ಪ್ರೀಮಿಯಮ್ ಜಾರ್ಜೆಟ್ ಸಾರಿ. ಸಖತ್ ಸಾಫ್ಟ್ ಐತಿ ಸಾರಿ ಮಾತ್ರ, ಸೂಪರ್ ಐತಿ. ಇದ್ರೊಳಗೆ ಕಲರ್ಸ್ 6 ಕಲರ್ಸ್ ಇತ್ತು. ಒಂದು ಸೇಲ್ ಹೋಗೈತಿ ಆಲ್ರೆಡಿ, ನಿನ್ನೆ ರಾತ್ರಿ ಬಂದೈತಿ. ಒಂದು ಆಲ್ರೆಡಿ ಬುಕ್ ಐತಿ. ಇಲ್ಲಿ ಪ್ಯಾಕಿಂಗ್ ಮಾಡಿಟ್ಟು ನೀವನ್ನ. ಇದ್ರಾಗ ಇನ್ನೂ 5 ಕಲರ್ಸ್ ಐತಿ. ಇದು ನೆವೆ ಬ್ಲೂ, ಇದು ಬಾಟಲ್ ಗ್ರೀನ್, ಇದು ಪಿಂಕ್ ಕಲರ್, ನೆಕ್ಸ್ಟ್ ಇದೊಂದು ನಾವು ಚಾಕ್ಲೇಟ್ ಅಂತೀವಿ, ಮೆರೂನ್, ಸ್ವಲ್ಪ ಮೆರೂನ್ ವೈನ್ ಕಲರ್ ಏನೋ ಅದೊಂದು ಕಲರ್ ಐತ್ರಿ. ನೆಕ್ಸ್ಟು ಆರೆಂಜ್ ಕಲರ್. ಇಷ್ಟು ಕಲರ್ಸ್ ಐತಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ನಂಬರ್ ಕೊಟ್ಟಿರ್ತೀನಿ. ಕ್ವಾಲಿಟಿ ಮಾತ್ರ ಆಸಮ್ ಅದಾವ ರೀ, ಅದ್ರಾಗೇನೋ ಮಸ್ತ್ ಅದಾವ. ಉಟ್ಟಾಗಂತೂ ಇಷ್ಟು ರಿಚ್ ಲುಕ್ ಕೊಡುತ್ತೆ ಹೇಳ್ತೀನಿ ಸೀರೆ. ನಿಮ್ಗೆ ಎಲ್ಲೂ ಈ ಸೀರೆ ಸಿಗೋದಿಲ್ಲ ಈ ಪ್ಯಾಟ್ರನಲ್ಲಿ. ಅಷ್ಟು ಸೂಪರಾಗಿರೋಂಥ ಸಾರಿ, ಸಖತ್ ಸಾಫ್ಟ್ ಐತಿ ಬಟ್ಟೆ. ನಾನು ನಮ್ಮೂರು ಮೊನ್ನೆ ಏಳಂಸಿ ದಿವಸ ಹುಟ್ಟಿದ್ನಲ್ರಿ, ಇದೇ ಪ್ಯಾಟ್ರನ್ ಸಾರಿ ಅದು. ಬಟ್ ಇದು ಡಿಸೈನ್ ಬುಟ್ಟ ಒಂಚೂರು ನಂದ್ರಾಗ ಚೇಂಜ್ ಐತಿ, ಸರ್ಕಲ್ ಬಂದೈತಿ. ಇದೊಂಥರ ಫ್ಲವರ್ ಟೈಪ್ ಬಂದೈತಿ, ಸಖತ್ತೈತ್ರಿ. ಅದು ಪ್ರಿಂಟ್ ಆ್ಯಕ್ಚುಲಿ, ಇದು ಪ್ರಿಂಟ್ ಅಲ್ಲ, ಇದು ಫುಲ್ ಜೆರಿ ವಿವಿಂಗ್, ಸಿಲ್ವರ್ ಜೆರಿ ವಿವಿಂಗ್. ನಿಮ್ಗೆ ಬೇಕಂದ್ರೆ ತೊಗೊಳ್ರಿ. ಕಲರ್ಸ್ ನೋಡ್ರಿ ಇಷ್ಟ ಅದಾವೆ. ಆರೆಂಜ್, ಬಾಟಲ್ ಗ್ರೀನ್, ಚಾಕ್ಲೇಟ್, ನೇವಿ ಬ್ಲೂ, ಪಿಂಕ್ ಕಲರ್. ಒಂದು ಓಪನ್ ಮಾಡಿದ ವಿಡಿಯೋ ಐತಿ, ಹಾಕ್ತೀನಿ ನೋಡಿರಿ. ಪೂರ್ತಿ ಕ್ವಾಲಿಟಿ ಸಖತ್ತೈತಿ. ಇದೇ ಕಲರ್ ಬ್ಲೌಸ್ ಬರುತ್ತೆ, ಕಾಂಟ್ರಾಸ್ಟ್ ಕಲರ್, ಸಿಲ್ವರ್ ಕಲರ್. ಪಲ್ಲು ಕೂಡ ಗ್ರ್ಯಾಂಡ್ ಪಲ್ಲು ಇದೇ ಕಲರ್ ಬಂದೈತ್ರಿ.
ಸ್ನೇಹಿತರೆ ನೋಡ್ರಿ ಒಂದು ಸೀರೆನ ಓಪನ್ ಮಾಡಿ ತೋರ್ಸಾಕತ್ತೀನಿ. ಸಿಕ್ಕಾಪಟ್ಟೆ ಮಸ್ತ್ ಐತಿ ಕ್ವಾಲಿಟಿ. ಆಮೇಲೆ ನಿಮ್ಗೆ ನೋಡೋಕೆ ಅನ್ಸ್ಬೋದು ತಿಕ್ನೆಸ್ ಐತೆಲ್ಲ ಸೀರೆ ಅಂತ. ತಿಕ್ನೆಸ್ ಚಲೋ ಐತ್ರಿ, ನೋಡ್ತಿರ್ಬೋದು ತಿಕ್ನೆಸ್ ಸಖತ್ತಾಗಿ ಐತಿ. ಯಾವುದೇ ರೀತಿ ಟ್ರಾನ್ಸ್ಪರೆಂಟ್ ಆಯಿತು ಆ ಥರ ಏನಿಲ್ಲ, ಭಾರಿ ಮಸ್ತ್ ಐತೆ ಸಾರಿ ಕ್ವಾಲಿಟಿ ಮಾತ್ರ. ಇದು ಜರಿ ವಿವಿಂಗ್ ನೋಡ್ರಿ, ನಿಜ ಹೇಳ್ತೀನಿ ಮೈ ಮೇಲೆ ಹಾಕ್ಕೊಂಡಾಗ ಸೀರೆ ಲುಕ್ ನಿಜವಾಗಿ ಗೊತ್ತಾಗೋದು. ಈಗ ನಾವು ಫೋಲ್ಡಿಂಗ್ ಸಾರಿ ನೀವು ನೋಡೋಕ್ಕಿಂತ ನಾವು ತೊಗೊಂಡು ವೇರ್ ಮಾಡಿದಾಗ ಅದ್ರದ್ದು ನಿಜವಾದ ಅಂದ ಗೊತ್ತಾಗೋದು. ಅಷ್ಟು ಸೂಪರ್ ಐತೆ ಸಾರಿ ಮಾತ್ರ.